ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಲಂಗ ಬ್ಲೌಸು ಕಟಿಂಗ್ ಯಾವ ಥರ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸೀರೆ ಬಂದು ಬ್ಲೂ ಕಲರ್ ಇದೆ, ಬಾರ್ಡ್ರ್ ಬಂದು ಪಿಂಕ್ ಕಲರ್ ಇದೆ, ಸೆರಗು ಬಂದು ಪಿಂಕ್ ಕಲರ್ ಇದೆ. ಕಸ್ಟಮರು ನಮಗೆ ಲಂಗ ಬ್ಲೌಸ್ ಕೊಡಿ ಅಂತ ಡಿಸೈನ್ ಕಳಿಸಿದ್ದಾರೆ. ಇದನ್ನು ನಾನು ಯಾವ ಥರ ಕಟಿಂಗ್ ಮಾಡ್ತೀನಿ ಅಂತ ನೋಡ್ತಾ ಇದ್ದೀನಿ. ಅದು ಲೆಂತ್ ಬಂದು 16 ಇದೆ. 16ಕ್ಕೆ 1 ಇಂಚ್ ಎಕ್ಸ್ಟ್ರಾ 17 ತೊಗೊಳ್ತೀನಿ. ಮತ್ತು ಚೆಸ್ಟ್ ಬಂದು 28 ಇದೆ. 28ಗೆ ಪ್ಲಸ್ 4 ಇಂಚ್ ಆ್ಯಡ್ ಮಾಡ್ತೀನಿ. ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ ಸ್ವಲ್ಪ ಲೂಸ್ ಇರಬೇಕು, ಲಂಗ ಬ್ಲೌಸು ಹಾಕಿ ಬಿಚ್ಚೋ ಥರ ಇರಬೇಕು. ಬ್ಲೌಸ್ಗಳಿಗಾದರೆ ಅದೇ ಮೆಜರ್ಮೆಂಟೇ ತೊಗೊಳ್ತೀನಿ ನಾನು. 28 ಇದ್ದರೆ 28 ತೊಗೊಳ್ತೀನಿ. ಇದು ಲಂಗ ಬ್ಲೌಸ್ ಆಗಿರೋದ್ರಿಂದ ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ, 4 ಇಂಚು. 4 ಇಂಚ್ ಅಂದರೆ 4 ಸೈಡೂ 1 ಇಂಚು ಲೂಸ್ ಆಗುತ್ತೆ. ಮತ್ತು 2 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. 2 ಇಂಚ್ ಅಂದರೆ ಸ್ಟಿಚಿಂಗಿಗೆ ಸ್ವಲ್ಪ ಜಾಸ್ತಿ ಬಟ್ಟೆ ಬಿಡೋಕ್ಕೆ. ಅವ್ರದ್ದು 16 ಇದೆ, ನಾನು 17 ಇಂಚ್ ಲೆಂತ್ ತೊಗೊಳ್ತೀನಿ. ಕೆಳಗಡೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಇದು ಪಿಂಕ್ ಕಲರು ಸೆರಗಲ್ಲಿ ಬ್ಲೌಸ್ ಮಾಡ್ತಾ ಇರೋದು. ಇದು ಮೇಲ್ಗಡೆ ಶೋಲ್ಡರ್ಗೂ ಸಹ ಶೋಲ್ಡರು 12 ಇದೆ. 12ಕ್ಕೂ 12 ಮಾರ್ಕ್ ಮಾಡ್ಕೊಳ್ತೀನಿ. ಮಾರ್ಕ್ ಮಾಡಿಕೊಂಡು ನೆಕ್ಕನ್ನು ಮಾತ್ರ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ. ಶೋಲ್ಡರ್ಗೆ ಮಿಕ್ಕಿದ್ದನ್ನು ಮಾರ್ಕ್ ಮಾಡ್ಕೊಳ್ತೀನಿ 4 ಇಂಚನ್ನು. ನೋಡಿ, ಅದು ಚೆಸ್ಟ್ ಬಂದು 34 ಇರೋದ್ರಿಂದ ಅದನ್ನು 4 ಭಾಗ ಮಾಡಿದ್ರೆ 8 ಬರುತ್ತೆ. ಪ್ಲಸ್ ಅದಕ್ಕೆ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಬಟ್ಟೆ ಸ್ಟಿಚಿಂಗ್ ಮಾಡೋದಕ್ಕೆ. ಇದು ನೋಡಿ, ಆರ್ಮಲ್ ಹತ್ರ ಸ್ವಲ್ಪ ಕ್ರಾಸಾಗಿ ಒಂದು ಅರ್ಧ ಇಂಚು ಒಳಗಡೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ಥರ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ರಿಂಕಲ್ಸ್ ಬರಲ್ಲ ಅಲ್ಲಿ. ಈ ಕಸ್ಟಮರು ನಮಗೆ ಹಳೆ ಕಸ್ಟಮರ್ ಇವರು. ಇದು ಸ್ಯಾರಿಯಲ್ಲಿ 2 ಸ್ಯಾರಿ ಕೊಟ್ಟಿದ್ದಾರೆ. ಒಂದು ಸ್ಯಾರಿಯಲ್ಲಿ ಲಂಗ ಬ್ಲೌಸ್ ಹೊಲಿಬೇಕು ಮತ್ತು ಇನ್ನೊಂದು ಸ್ಯಾರಿಯಲ್ಲಿ 2 ಸ್ಕರ್ಟ್ ಹೊಲಿದು ಕೊಡಬೇಕಂತೆ ಅವರಿಗೆ. ತೋರಿಸ್ತೀನಿ ಅದು ನೆಕ್ಸ್ಟ್ ವೀಡಿಯೋದಲ್ಲಿ. ನಾನು ಅದು ನೆಕ್ಕು ಎಷ್ಟು ಬರುತ್ತೆ ಅಂತ ನೋಡ್ಕೊಂಡು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಅದು 4 ಇಂಚ್ ಬರುತ್ತೆ. 4 ಇಂಚಲ್ಲಿ ನೋಡಿ ಈ ಥರ ಬಾಕ್ಸ್ ಶೇಪ್ ಮಾಡಿಕೊಂಡು ರೌಂಡ್ ಹಾಕ್ಕೊಳ್ತೀನಿ ನಾನು ಇದನ್ನು. ಇವಾಗ ನೋಡಿ, ಇದೆಲ್ಲ ಫುಲ್ಲು ಕಟಿಂಗ್ ಎಲ್ಲ ಆಯಿತು. ಮತ್ತು ಸೆಂಟ್ರಲ್ಲಿ ಡಾಟ್ ಬರುತ್ತೆ. ನಾನು ಇದೆರಡು ಸೆಂಟ್ರಲ್ಲಿ ನೋಡಿ, ಕಂಕಳು ಮತ್ತು ಈ ಕಡೆ ಕೆಳಗಡೆ ಸೆಂಟ್ರಲ್ಲಿ ಗ್ಯಾಪ್ ಇಟ್ಕೊಂಡು ಒಂದು 5 ಇಂಚಿಗೆ ಡಾಟ್ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇದು ಒಂದು ಇವ್ರಿಗೆ ಬ್ಯಾಕ್ ಬಟನು, ಫ್ರಂಟ್ ಬಟನ್ ಅಲ್ಲ, ಬ್ಯಾಕ್ ಬಟನ್ ಇವರಿಗೆ. ಇದು ನಾನು ಕಟ್ ಮಾಡ್ತಾ ಇರೋದು ಫ್ರಂಟ್ ಇದು. ಆಮೇಲೆ ಬ್ಯಾಕ್ ಅಂದರೆ ಓಪನ್ ಬರುತ್ತಲ್ವ, ಅದನ್ನು ಕಟ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ಲೈನಿಂಗ್ನ 80 ಸೆಂಟಿಮೀಟರ್ ಅಷ್ಟೇ ತೊಗೊಂಡಿರೋದು. ಅವ್ರಿಗೆ ಸ್ಲೀವು ಬ್ಲೂ ಇರೋದ್ರಿಂದ ಬ್ಲೂ ಲೈನಿಂಗ್ ಹಾಕಬೇಕಲ್ವ, ಅದಕ್ಕೆ ಇದನ್ನು 80 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ನೋಡಿ, ಇದು ಇಷ್ಟು ಬಟ್ಟೆ ಮಿಕ್ಕಿತ್ತು. ಇದರಲ್ಲಿ ನಾನೀಗ ಫ್ರಂಟನ್ನು ಕಟ್ ಮಾಡ್ಕೊಳ್ತೀನಿ. ಓಪನ್ ಸೈಡು ನಮ್ಮ ಕಡೆ ಕಟ್ ಇಟ್ಕೊಳ್ತೀನಿ. ಕ್ಲೋಸ್ ಆ ಕಡೆ ಕಟ್ ಮಾಡಿಕೊಂಡು ಇದೇ ಲೆವೆಲ್ಗೆ ಸೇಮ್ ಸೈಜ್ ಒಂದೇ ಬರುತ್ತೆ. ಮತ್ತು ಇದು ಆರ್ಮೋಲ್ ಹತ್ರ ಮಾತ್ರ ಸ್ವಲ್ಪ ಶೇಪ್ ಬರುತ್ತೆ ಅಷ್ಟೇ, ಫ್ರಂಟು ಬ್ಯಾಕಿಗೆ. ಶೋಲ್ಡರು ಮತ್ತು ಸೈಡು ಸ್ಟಿಚಿಂಗ್ ಎಲ್ಲನೂ ನ್ಯಾಚುರಲ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದು ಸ್ಯಾರಿ ನೋಡಿ, ಬ್ಲೂ ಕಲರ್ ಸ್ಯಾರಿ. ಇದು ಕಲರ್ ಕಾಂಬಿನೇಷನು ತುಂಬ ಚೆನ್ನಾಗಿದೆ. ಇದು ನೋಡಿ, ಇದು ಸೆರಗನ್ನು ಕಟ್ ಮಾಡ್ಕೊಳ್ತೀನಿ ಕ್ಲೀನಾಗಿ. ಅವರು ಲಂಗ ಬ್ಲೌಸು ಮತ್ತು ಅದಕ್ಕೆ ವೇಲು ಮತ್ತು ಈಗ ರೆಡಿಮೇಡ್ ಬರುತ್ತಲ್ಲ ಪಟ್ಟಿಯಲ್ಲೇ ವೇಲು ಅಟ್ಯಾಚ್ ಆಗಿರುತ್ತಲ್ವ, ಆ ಥರ ಹೊಲ್ಕೊಡಿ ಅಂತ ಹೇಳಿದ್ದಾರೆ. ಸರಿ, ಈಸ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡೋ ವಿಡಿಯೋ ಸಹ ಹಾಕ್ತೀನಿ ನಾನು ನಿಮಗೆ. ನೋಡಿ, ಇದು ಫ್ರಂಟ್ ಯಾವ ಕಡೆ ಬರುತ್ತೆ, ಮೇಲ್ಗಡೆ ಹಾಕೋಣ ಕೆಳಗಡೆ ಹಾಕೋಣ ಅಂತ ನೋಡ್ತಾಯಿದ್ದೆ. ಈ ಕಡೆ ಇಟ್ಟರೆ ಬಟ್ಟೆ ಅಡ್ಜಸ್ಟ್ ಆಗುತ್ತಾ ಅಂತ ನೋಡ್ತಾಯಿದ್ದೆ. ಇದು ಪಿಂಕ್ ಕಲರು ಮತ್ತು ಗೋಲ್ಡ್ ಕಲರು ಬ್ಲೌಸ್ ಪೀಸ್ ಇದು. ನೋಡಿ, ಇದನ್ನು ಹಿಂಗಿಟ್ಟರೆ ಇದು ಫ್ಲವರು ಮೇಲೆ ಹೋಗಬೇಕು, ಅದು ಕೆಳಗಡೆ ಬರಬೇಕು. ನೋಡಿ, ಈ ಥರ ಬರ್ತಾಯಿತ್ತು. ಅದಕ್ಕೆ ನೋಡ್ತಾಯಿದ್ದೆ ನಾನು ಯಾವ ಕಡೆ ಇಟ್ಟರೆ ಕ್ಲೀನಾಗಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಕಟ್ಟಿಂಗ್ ಮಾಡ್ತಾಯಿದ್ದೆ. ಕಟ್ಟಿಂಗ್ ಮಾಡೋವಾಗ ಬಟ್ಟೆಗಳು ಕ್ಲೀನಾಗಿ ಇವಾಗ ಕಟ್ಟಿಂಗ್ ಮಾಡ್ಕೊಂಡು ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಆಮೇಲೆ ನಾವು ಕಟ್ಟಿಂಗ್ ಮಾಡ್ತೀನಿ ಅಂತಂದರೆ ಆಗಲ್ಲ. ಈಗಲೇ ಫಸ್ಟೇ ನೋಡ್ಕೊಂಬಿಡ್ಬೇಕು, ಫ್ರಂಟಲ್ಲಿ ಬರಬೇಕು, ಬ್ಯಾಕಲ್ಲಿ ಬರಬೇಕು ಅನ್ನೋದನ್ನು. ನಾನು ತುಂಬ ಈಸಿಯಾಗಿ ಹೇಳ್ಕೊಡ್ತಾಯಿದ್ದೀನಿ. ನೋಡಿ, ಯಾರು ಹೊಸದಾಗಿ ಕಲಿತಾ ಇರೋರು ಸ್ವಲ್ಪ ನಿಧಾನವಾಗಿ ಆ ಬಟ್ಟೆ ಎಲ್ಲೆಲ್ಲಿ ಬರುತ್ತೆ ಅನ್ನೋದನ್ನು ಇಟ್ಕೊಂಡು ನೋಡಿಕೊಂಡು ಮಾಡ್ಕೊಳ್ಬೇಕು. ನಾನು ಆಲ್ಮೋಸ್ಟು ಲಂಗ ಬ್ಲೌಸುಗಳ ಹೊಲ್ದಿದ್ದೀನಿ ನಾನು. ಈಗ ಸದ್ಯಕ್ಕೆ ರೀಸೆಂಟಾಗಿ ಯಾವುದೂ ಬರ್ತಿರ್ಲಿಲ್ಲ. ಈಗ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ, ಈ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಗೌರಿ ಹಬ್ಬ ಆ ಥರದಲ್ಲಿ ಸ್ವಲ್ಪ ಲಂಗ ಬ್ಲೌಸು ಆ ಥರ ಎಲ್ಲ ಹೊಲ್ಸ್ಕೊತಾರೆ. ನೋಡಿ, ಇವಾಗ ನಾನು ಇದನ್ನು ಫ್ರಂಟು ಮತ್ತು ಬ್ಯಾಕು ಎರಡೂ ಒಂದೇ ಸೈಡಲ್ಲಿ ಅಂದ್ಬಿಟ್ಟು ಈ ಥರ ಹೊಲಿತಾ ಇದ್ದೀನಿ ನಾನು. ಇವಾಗ ಇದನ್ನು ನೋಡಿ, ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇದನ್ನು ಹೊಲಿಯುವಾಗ ವಿಡಿಯೋ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಹೊಲಿತೀನಿ ಅಂತ.
ಅದು ಬಾರ್ಡ್ರಿ ಬಂದಿತ್ತು ಸ್ವಲ್ಪ ಈ ಕಡೆ, ಅದನ್ನು ಬಾರ್ಡ್ರನ್ನ ಈ ಥರ ಮಾಡ್ತಾಯಿದ್ದೀನಿ. ನಾನು ಇದನ್ನು ಅವ್ರ ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ದೀನಿ. ಈ ಹುಡುಗಿಗೆ ಒಂದು 12 ವರ್ಷ ಅನಿಸುತ್ತೆ, ಹೆಚ್ಚು ಕಡಿಮೆ ಇರ್ಬೋದು. ಬಾಡಿ ಮೆಜರ್ಮೆಂಟ್ ತೊಗೊಂಡು ನಾನು ಕಟ್ಟಿಂಗ್ ಮಾಡ್ತಾ ಇರೋದು. ನೆಕ್ಸ್ಟು ಮುಂದಿನ ಬರೋ ವೀಡಿಯೋಗಳಲ್ಲಿ ನಾನು ಯಾವ ಥರ ಮೆಜರ್ಮೆಂಟ್ ತೊಗೊಳ್ತೀನಿ ಅನ್ನೋದು ಸಹ ವೀಡಿಯೋ ಮಾಡಿ ಹಾಕ್ತೀನಿ. ಎಲ್ಲರೂ ಬಾಡಿ ಮೆಜರ್ಮೆಂಟ್ ನೀವು ಯಾವ ಥರ ತೊಗೊಳ್ತೀರಾ ಅಂತ ಕಮೆಂಟ್ ಮಾಡ್ತಿದ್ದೀರಾ. ಅದಕ್ಕೆ ನಾನು ನೆಕ್ಸ್ಟು ಅವ್ರನ್ನ ಕೇಳಿಬಿಟ್ಟು ಅವರು ಸರಿ ತಗೊಳ್ಳಿ ವೀಡಿಯೋ ಮಾಡ್ಕೊಳ್ಳಿ ಅಂದರೆ ಮಾಡ್ಕೊಳ್ತೀನಿ. ಇಲ್ಲ ಅಂದರೆ ನೋಡಬೇಕು ನೆಕ್ಸ್ಟ್ ಯಾರನ್ನಾದ್ರೂ ಮೆಜರ್ಮೆಂಟ್ ತೊಗೊಳ್ಳುವಾಗ ವೀಡಿಯೋ ಮಾಡ್ಕೊಳ್ಬೇಕು. ನೋಡಿ ಇವಾಗ ಸ್ಲೀವನ್ನ ನಾನು ಅವ್ರ ಸ್ಲೀವ್ 7 ಇಂಚಿದೆ, ಇದು ಬಫ್ ಸ್ಲೀವ್ ಇದೆ ಇದು. ಅದಕ್ಕೆ ನೋಡಿ ನಾರ್ಮಲ್ಲು ಸ್ಲೀವ್ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ತೊಗೊಂಡು ಆಮೇಲೆ ಈ ಥರ ಕಟ್ ಮಾಡ್ಕೊಳ್ತೀನಿ ನಾನಿದು. ಹಾರ್ಮೋರ್ ಸ್ಕೇಲ್ ಅಂತ ಇದು ತುಂಬ ಈಸಿಯಾಗಿ ಬೇಗ ಸ್ಲೀವ್ನ ಕಟ್ಟಿಂಗ್ ಮಾಡ್ಬೋದು. ಈ ಥರದ್ದು ಒಂದು ತೆಗೆದಿಟ್ಕೊಂಡು ತುಂಬ ಒಳ್ಳೆಯದು. ಇದು ಮಾಮೂಲಿ ಟೈಲರ್ ಲೈನಿಂಗ್ ಶಾಪ್ಸಲ್ಲೆಲ್ಲ ಸಿಗುತ್ತೆ, ಬೇಕಾದವರು ಹೋಗಿ ತಗೊಳ್ಳಿ. ಇದ್ರ ಅಮೌಂಟ್ ಬಂದು 100 ರೂಪೀಸ್ ಅನಿಸುತ್ತೆ. ನೋಡಿ ನಾನು ಸ್ಲೀವ್ನ ಸೈಡು ಕಟ್ಟಿಂಗ್ ಆಯಿತು. ಫ್ರಂಟ್ ಸೈಡು ಶೇಪ್ ತಗೊಳ್ತಾ ಇದ್ದೀನಿ ನಾನಿದು. ಬ್ಲೂ ಕಲರಲ್ಲಿ ಸ್ಲೀವ್ ಹಾಕಬೇಕು, ಬಫ್ ಸ್ಲೀವ್ ಹೇಳಿದ್ದಾರೆ ಅವರು. ನೋಡಿ ಇದೆಲ್ಲ ಕಟ್ಟಿಂಗ್ ಆಯಿತು. ಈಗ ಸ್ಯಾರಿ ಬಟ್ಟೆ ತೊಗೊಳ್ತೀನಿ ನಾನು ಒಂದು ಸೈಡು. ಸ್ಲೀವ್ಗೆ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು ತೊಗೊಂಡು ಕಟ್ ಮಾಡ್ಕೊಳ್ತೀನಿ ನಾನಿದು. ಇದು ಒಂದು ಸೀರೆ ಬಂದು ಇದು ಬ್ಲೌಸ್ ಕಟ್ಟಿಂಗ್ ಆಗಿದೆ ಅವ್ರದ್ದು. ಇದು ಮಾಮೂಲಿ ಯೂಸ್ ಮಾಡಿರೋ ಸೀರೆನೇ ಅವ್ರದ್ದು. ಅಂದರೆ 12 ವರ್ಷ ಹುಡುಗಿ ಲಂಗ ಬ್ಲೌಸು ಮತ್ತು ಈಗ ದಾವಣಿ ಬರುತ್ತೆ ಅಲ್ವಾ, ಅದು ಬೆಲ್ಟ್ ಥರ ಬರುತ್ತಲ್ವ ದಾವಣಿ, ಆ ಥರ ಡಿಸೈನ್ ಇದು. ಅವರು ಒಂದು ಸೀರೆ ಆಗುತ್ತೆ ಅಂತ ಹೇಳಿದೆ ನಾನು, ಫುಲ್ ಅವ್ರಿಗೆ ಒಂದು ಸೀರೆ ಆಗುತ್ತೆ ಅಂತ. ಸರಿ ಮಾಡಿ ಅಂತ ಹೇಳಿದ್ರು. ನಾನೀಗ ಅದನ್ನು ಮೆಜರ್ಮೆಂಟ್ ನೋಡ್ಕೊಳ್ತಾ ಇದ್ದೀನಿ. ಇದು ಎಷ್ಟು ಮೀಟ್ರ್ ಇದೆ, ಎಷ್ಟು ಬರುತ್ತೆ ಅನ್ನೋದು ಅಳತೆ ನೋಡಿಕೊಂಡು ಮೆಜರ್ಮೆಂಟ್ ನೋಡ್ಕೊಳ್ತಾ ಇದ್ದೆ. ಯಾಕಂದರೆ ದಾವಣಿನೂ ಸಹ ಇದರಲ್ಲೇ ಬೇಕು ಅವರಿಗೆ. ಇದು ಲೆಂತ್ ಎಷ್ಟು ಬರುತ್ತೆ, ಅದು ಲೆಂತ್ ಬಂದು ಒಂದು ಲಂಗದ ಉದ್ದ ಬಂದು 36 ಇದೆ. ನೋಡ್ಕೊಳ್ತಾ ಇದ್ದೆ ಎಷ್ಟಾಗುತ್ತೋ ಇಲ್ವೋ ಅಂತಂದ್ಬಿಟ್ಟು. ಆಗುತ್ತೆ. ಮತ್ತು ಅವರಿಗೆ ಬಟ್ಟೆ ಜಾಸ್ತಿ ಬೇಕಂತೆ, ಕೆಳಗಡೆಗೆ ಅದು ಬಟ್ಟೆ ಬಿಟ್ಟು ಸ್ವಲ್ಪ ನೆರಿಗೆ ಎಕ್ಸ್ಟ್ರಾ ಹಿಡಿಬೇಕಂತೆ ಅವರಿಗೆ. ಅದಕ್ಕೆ ಅದನ್ನು ನೋಡ್ಕೊಳ್ತಾ ಇದ್ದೆ, ಎಷ್ಟು ಬರುತ್ತೆ ಇದು ಮೆಜರ್ಮೆಂಟು, ದಾವಣಿಗಾಗುತ್ತಾ ಇಲ್ವಾ ಅಂತ ನೋಡಿಕೊಂಡು ನಾನು ಸ್ವಲ್ಪ ಟೇಪಲ್ಲಿ ಮಾಡ್ಕೊಳ್ತಾ ಇಲ್ಲ, ಕೈಯಲ್ಲೇ ಒಂದು ಅಂದಾಜು ಮೇಲೆ 1 ಇಂಚಿಗೆ ಬಟ್ಟೆ ಕಟ್ ಮಾಡಿಕೊಂಡೆ ನಾನು. ಅದನ್ನು ದಾವಣಿ ಹೊಲಿಬೇಕಲ್ವ, ಅದಕ್ಕೆ. ಈಗ ನೋಡಿ ಈಗೆಲ್ಲ ಕಟ್ಟಿಂಗ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನಾನು. ಇವಾಗ ಇದನ್ನು ಕಟ್ಟಿಂಗ್ ಮಾಡಿಕೊಂಡು ಇದನ್ನೆಲ್ಲ ಕ್ಲೀನಾಗಿ ಫೋಲ್ಡಿಂಗ್ ಮಾಡ್ಕೊಳ್ತೀನಿ ನಾನು. ಇವಾಗ ಇದನ್ನು ಫೋಲ್ಡಿಂಗ್ ಮಾಡಿಕೊಂಡು ಲೆಂತ್ ಎಷ್ಟು ಬೇಕು ಅನ್ನೋದು ನೋಡಿಕೊಂಡು, ಅದು 36 ಇದೆ ಅನಿಸುತ್ತೆ, ನಾನು 40 ತೊಗೊಳ್ತೀನಿ. ಯಾಕಂದರೆ ಎಕ್ಸ್ಟ್ರಾ ಬಟ್ಟೆನ ಕೆಳಗಡೆ ಫೋಲ್ಡಿಂಗ್ ಮಾಡಿ ಕೊಡಬೇಕಂತೆ ಅವರಿಗೆ. ಮತ್ತು ಪಟ್ಟಿ 1-2 ಇಂಚು ಬರುತ್ತೆ ಎಕ್ಸ್ಟ್ರಾ, 42 ಆಗುತ್ತೆ. 42ರಲ್ಲಿ 36 ರೆಡಿ ಬಂದರೆ 6 ಇಂಚ್ ಎಕ್ಸ್ಟ್ರಾ ಬರುತ್ತೆ. 6 ಇಂಚಲ್ಲಿ ಎರಡು ಸಲ ಅದನ್ನು 2 ಫೋಲ್ಡ್ ಮಾಡಿದ್ರೆ 3 ಇಂಚು ಕೆಳಗಡೆ ಈ ಬಾರ್ಡ್ರ್ ಹತ್ರ ಫ್ರಿಲ್ ಇಟ್ಕೊಳ್ಳೋದು. ಈಗ ಹಳೆ ಕಾಲದಲ್ಲಿ ಇಟ್ಕೊಳ್ತಾ ಇದ್ರಲ್ವ, ಜಾಸ್ತಿ ಬಟ್ಟೆ ಬಂದರೆ ಕೆಳಗಡೆ ಇಡಿಸೋದು ಆ ಥರ ಮಾಡ್ತಾಯಿದ್ರಲ್ವ, ಆ ಥರ ಇವ್ರೂ ಬಟ್ಟೆ ಉದ್ದ ಇರಲಿ ನನಗೆ ಅಲ್ಲಿ ಇದ್ಬಿಡಿ ಅಂತ ಅಂದರು. ಸರಿ ಅಂದ್ಬಿಟ್ಟು ಅಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ಲಂಗದು ಆಯಿತು. ಇದು ಪಟ್ಟಿಗೆ ಲೈನಿಂಗ್ ಇತ್ತು ಸ್ವಲ್ಪ, ಅಂದರೆ ನಾನು ಸ್ವಲ್ಪ ಕಮ್ಮಿನೇ ತೊಗೊಂಡು ಬಂದಿದ್ದೆ ಲೈನಿಂಗು. ಶಾಪ್ಗೆ ಹೋದ್ಮೇಲೆ ಅದು ಲೈನಿಂಗ್ ಇನ್ನೊಂದು ಸ್ವಲ್ಪ ಹಾಕಿ ಅಡ್ಜಸ್ಟ್ ಮಾಡಿ ಲಂಗದ್ದು ಸ್ಟಿಚಿಂಗ್ ಮಾಡ್ತೀನಿ ನಾನು ಅದನ್ನು. ನೋಡಿ ಇವಾಗ ಇಷ್ಟುದ್ದ ಬರುತ್ತೆ ಇದು. ಇದಕ್ಕೆ ಬೆಲ್ಟುಗೆ ಸೊಂಟ ಸುತ್ತಳತೆ 26 ಇತ್ತು ಅವ್ರದ್ದು. ನಾನು 26ಗೆ ಒಂದು ಅವ್ರಿಗೆ ದಾರ ಹಾಕೋದು ಬೇಡವಂತೆ, ಅವರಿಗೆ ಹುಕ್ಸ್ ಹಾಕೋ ಥರ ಬೇಕಂತೆ. ಅದಕ್ಕೆ ಏನು ಮಾಡಿದೆ, ನಾನು 30 ಇಂಚಿಗೆ ಕಟ್ ಮಾಡಿಕೊಂಡೆ. ಇದು ಮೇಲೆ ಹೋಗುತ್ತಲ್ಲ ಒಳಗಡೆಗೆ, ಅದಕ್ಕೆ ಇದೇ ಪಟ್ಟಿನೇ ಹಾಕೋಣ ಅಂದ್ಬಿಟ್ಟು ನಾನು ಈ ಥರ ಫೋಲ್ಡಿಂಗ್ ಬರುತ್ತೆ ಅನ್ನೋದು ತೋರಿಸ್ತಾ ಇದ್ದೆ ನಾನು. ನೋಡಿ ಈಗ ಎಲ್ಲ ರೆಡಿ ಆಯ್ತು. ಇವಾಗ ಇದೆಲ್ಲ ನಾನು ಯಾವ ಥರ ಬಂದಿದೆ ವೀಡಿಯೋ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.